ಕನ್ನಡ ದೇಹ ಕನ್ನಡ. ಭಾಷೆ ಎಷ್ಟೇ ಇರಲಿ ಭಾವೈಕ್ಯತೆ ಸುಂದರ ಸುಂದರ ಕನ್ನಡ. ಕವಿ ಖುಷಿ ಸಂತರ ಸಂಸ್ಕೃತಿಯ ಚಿಲುಮೆ ಸವಿಗನ್ನಡ. ಜ್ಞಾನಪೀಠ ಪ್ರಶಸ್ತಿಗಳನ್ನ ಹೊತ್ತ ಅಮೋಘ ಕನ್ನಡ. ನಾಡಿನ ಸಮಸ್ತ ಜನತೆಗೆ 70ರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುವವರು ಕನ್ನಡ ಯುವ ಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರಾದ ಎಂಟಿ ಅಲಿ ಹಾಗೂ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ. ಸಮಸ್ತ ನಾಡಿನ ಜನತೆಗೆ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತೇನು ಇಡೀ ಕರ್ನಾಟಕದಲ್ಲಿ ಒಂದು ಕನ್ನಡಿಗರ ಹಬ್ಬ ಅಂತ ಹೇಳ್ಬೋದು. ಇವತ್ತು ನಾವು ಸಹ ಕೊಪ್ಪಳ ಜಿಲ್ಲೆ ಗಂಗಾವತಿ ಭುವನೇಶ್ವರಿ ಸರ್ಕಲ್ನಲ್ಲಿ ಆ ತಾಯಿ ಭುವನೇಶ್ವರಿಗೆ ಪೂಜೆ ಮಾಡಿ ಏನು ಧ್ವಜಾರೋಹಣ ಮಾಡಿದ್ದೀವಿ. ಮತ್ತೊಂದು ಸಲ ಇಡೀ ಕರ್ನಾಟಕ ಜನತೆಗೆ ಮನಸ್ಫೂರ್ತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಜಾಗೃತಿ ವೇದಿಕೆ ವತಿಯಿಂದ ಹಾಗೂ ರಾಜ್ಯಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೆ ತಾಲೂಕು ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳು ಇಂದು ಶ್ರೀ ಭುವನೇಶ್ವರಿ ಒಂದು ಮೂರ್ತಿಯಲ್ಲಿ ಎಲ್ಲರೂ ಬಂದು ಈ ಒಂದು ಕನ್ನಡ ದೇವಿಯನ್ನು ಪೂಜೆ ಮಾಡಿ ಅವರಿಗೆ ಪುಷ್ಪಾರ್ಚನೆ ಮಾಡಿ ನಮ್ಮ ಕರ್ನಾಟಕದ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ಎಲ್ಲರಿಗೂ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಹಾಗೂ ಈ ಕನ್ನಡ ದೇವಿಯ ನಾವು ಕನ್ನಡ ನಾಡಿನಲ್ಲಿ ಹುಟ್ಟಿವಂದ್ರ ನಾವು ಕನ್ನಡದ ನೆಲ ಜಲ ಊಟ ಮಾಡಿದಂಥ ಸೇವೆ ನಾವು ತೀರಿಸಬೇಕಾದ್ರೆ ಪ್ರತಿಯೊಬ್ಬರು ಇದು ಕರ್ನಾಟಕದ ಹಬ್ಬ, ಕನ್ನಡಿಗರ ಹಬ್ಬ ಇದು. ಅದನ್ನು ಪ್ರತಿಯೊಬ್ಬರು ಇಲ್ಲಿ ಕನ್ನಡ ನಾಡಲ್ಲಿ ಇರುವತಕ್ಕರೆಲ್ಲರೂ ಕನ್ನಡ ದೇವಿಯನ್ನು ಸೇವೆ ಮಾಡಬೇಕು, ಕನ್ನಡವನ್ನು ಪ್ರತಿಯೊಬ್ಬರು ಮಾತಾಡಬೇಕು. ನಮ್ಮ ತಾಯಿಯ ನಮಗೆ ತಾಯಿ ಇದ್ದಾಗ ಕನ್ನಡ ದೇವಿ ನಮ್ಮ ಮಾತೃಭೂಮಿ ಅಂದರೆ ನಮ್ಮ ತಾಯಿ ಸಮಾನ. ಆದ್ದರಿಂದ ನಾವು ಕನ್ನಡವನ್ನು ಮರೆತರೆ ತಾಯಿಯನ್ನು ಮರ್ತೈತೆ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ಒಂದು ಕನ್ನಡ ಮಾತಿಗೆ ಪ್ರಾಮುಖ್ಯತೆ ಕೊಟ್ಟು ಪ್ರತಿಯೊಬ್ಬರು ಕನ್ನಡ ಭಾಷೆಯನ್ನು ಪ್ರತಿನಿತ್ಯ ಆ ದೇವಿಗೆ ಸಮರ್ಪವಾಗಿ ಇಂದು ಹಬ್ಬ ಮಾಡಿದಂತೆ ಸದ್ಯ ದಿನವೂ ನಾವು ಆಕೆಯ ನೆನೆಸಿ ಆಕೆ ಸೇವೆ ಮಾಡಬೇಕಂತ ಸಕಲರಲ್ಲಿಯೂ ವಿನಂತಿಸಿಕೊಳ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರಿ. ಸಮಸ್ತ ನಾಡಿನ ಗಂಗಾವತಿ ಜನತೆ ಮತ್ತು ಕರ್ನಾಟಕ ಜನತೆಗೆ ಇವತ್ತು ನಮ್ಮ ಕನ್ನಡ ಯುವ ಜಾಗೃತ ವೇದಿಕೆ ವತಿಯಿಂದ ಕರ್ನಾಟಕ 70ನೆಯ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ತಮ್ಮೆಲ್ಲರಿಗೂ ಇದು ನಾಡಿನ ಹಬ್ಬ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡಬೇಕಾಗಿ ವಿನಂತಿ. ಇಂದು ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಬಹಳ ಸಂತೋಷದಾಯಕವಾಗಿದೆ. ನಾವೆಲ್ಲರೂ ಇವತ್ತು ಮಹಿಳಾ ಮುಖಂಡರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಜೊತೆಗೆ ಎಲ್ಲರೂ ಆಶಾ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿರುವುದು ನಮಗೆ ತುಂಬ ಸಂತೋಷದ ವಿಷಯ. ಹಾಗಾಗಿ ಮತ್ತೊಂದ್ಸಲ ಎಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೋರುತ್ತಾ ಇಂತಿ ತಮ್ಮ ಪ್ರೀತಿಯ ಉಮೇಶ್ ಪಾಟೀಲ್ ಕನ್ನಡ ಯುವ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರು ಮಾಡುವ ವಂದನೆಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯವು ಇವತ್ತು 70ನೇ ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡ ಯುವ ಜಾಗೃತಿ ಸಮಿತಿಯಿಂದ ತುಂಬಾ ಸಂತೋಷ ಸಂಭ್ರಮದಿಂದ ನಾವು ಕನ್ನಡಾಂಬೆಗೆ ನಾವು ಧ್ವಜಾರೋಹಣ ಮಾಡಿ, ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಹಬ್ಬ ಸಂಭ್ರಮ ಇದ್ದಂಗ. ಈಗೇನ್ ದೀಪಾವಳಿ ಆಚರಿಸ್ತೀವಿ ಹಂಗ ಬೆಳಕಿನ ಹಬ್ಬ ಆಚರಿಸಿದಂಗ ನಾವೆಲ್ಲ ರೀತಿಯಿಂದ ಭುವನೇಶ್ವರಿಗೆ ನಾವು ಸಿಹಿ ಹಂಚಿ ಹೂವಿನ ಆಹಾರ ಹಾಕಿ ಜೆಂಡ ಏರಿಸಿ ಎಲ್ಲ ರೀತಿಯಿಂದ ಎಲ್ಲ ನಾವು ಮಹಿಳೆಯರು ಮಕ್ಕಳು ಎಲ್ಲರೂ ಆಚರಣೆ ಮಾಡಿ ಇವತ್ತ ನಾವು ಸಂಭ್ರಮವನ್ನು ಆಚರಣೆ ಮಾಡಿದ್ದೇವೆ. ಹಾಗಾಗಿ ನಮ್ಮ ಭುವನೇಶ್ವರಿ ತಾಯಿ ಎಲ್ಲರಿಗೂ ಮಳಿ ಬೆಳಿ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲಾನು ಕೊಟ್ಟು ಕಾಪಾಡ್ಲಿ ಅಂತ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರಿ. ಸಮಸ್ತ ನಾಡಿನ ಜನತೆಗೆ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತುಂಬು ಹೃದಯದಿಂದ ಧನ್ಯವಾದಗಳು. ಹಾಗೂ ಇವತ್ತಿನ ದಿನ ನಮ್ಮ ನಾಡಿನ ವಿಶೇಷ ಹಬ್ಬ ಅಂತಾನೆ ಹೇಳಬಹುದು. ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. 70ನೇದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಾಡಿನ ಕನ್ನಡ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.